ಆತ್ಮೀರೆ, ಈ ದಿವಸ ನಾವು ಮನೆ ಮದ್ದು, ನಮ್ಮ ಮನೆಗಳಲ್ಲೇ ಸರಳವಾಗಿ ಕೆಲವು ಕಾಯಿಲೆಗಳಿಗೆ ಮಾಡಿಕೊಳ್ಬಹುದಂತ ಆ ಮನೆ ಮದ್ದಿನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಇಲ್ಲಿ ಮೊದಲು ಕಾಯಿಲೆಗಳು ಯಾಕೆ ಬರುತ್ತವೆ ಅನ್ನೋದನ್ನ ನಾವು ಪತ್ತೆ ಮಾಡ್ಕೋಬೇಕು. ಯಾವ ಮಾರ್ಗದಲ್ಲಿ, ಯಾವ ರೂಟಲ್ಲಿ ನಮ್ಮ ದೇಹದಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನೋಡ್ಕೋಬೇಕು. ಯಾಕಾಗತ್ತೆ ಅಂತ ಹೇಳಿದ್ರೆ, ಕೆಲವ್ರು ಹೇಳ್ತಾರೆ, ನಿನ್ನೆ ಮದುವೆಗೆ ಹೋಗಿದ್ದೆ, ಅಲ್ಲಿ ಮದುವೆ ಊಟ ಮಾಡ್ಕೊಂಡು ಬಂದೆ, ಅನಾರೋಗ್ಯಕ್ಕೀಡಾಯ್ತು. ಮತ್ತೆ ಇನ್ನೆಲ್ಲೋ ಒಂದ್ ಕಡೆ ನೀರ್ ಕುಡ್ದೆ, ಆ ಇನ್ಫೆಕ್ಷನ್ ಆಯ್ತು, ಹೇಳ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೋಂಕು ಸಹಿತ ಆಹಾರ ಸೇವನೆ. ಯಾರಿಗೋ ನೆಗಡಿನೋ ಕೆಮ್ಮೋ ಏನೋ ಆಗಿರುತ್ತೆ, ಜ್ವರ ಆಗಿರುತ್ತೆ, ಅವರು ಮುಟ್ಟಿದಂತಹ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಅವರಲ್ಲಿ ಇದ್ದಂತಹ ರೋಗ ನಮಗೂ ಕೂಡ ಪ್ರಸಾರವಾಗುತ್ತೆ. ಎರಡನೇದು, ಕೆಲವರು ನೀರ್ ಕೊಡ್ತಾರೆ. ಬಹುಶಃ ಗಮನಿಸಿರ್ಬಹುದು, ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹಿಡ್ಕೊಂಡು, ಲೋಟನ ಹಿಡ್ಕೊಂಡು ಹೀಗೆ ಬೆರಳು ಸೇರಿಸ್ಬಿಟ್ಟು ಹಿಂಗೆ ನೀರ್ ಹಾಕ್ಬಿಟ್ಟು ಕೊಡ್ತಾರೆ. ಇದು ಎಷ್ಟು ತಪ್ಪು ಅಂತಂದ್ರೆ ಅವ್ರಿಗೆ ಅರಿವಿಲ್ಲ. ಈ ಲೋಟದಲ್ಲಿ ನೀರಿದ್ದು ಕೈಯನ್ನು ಹೀಗೆ ನೀರ್ನಲ್ಲಿ ಹತ್ತಿ ಹಿಂಗೆ ಕೊಟ್ಟಾಗ ಏನಾಗುತ್ತೆ, ಅವರ ಬೆರಳಿನಲ್ಲಿ ಇದ್ದಂತಹ ವಿಷಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ನೀರಿನಲ್ಲಿ ಸೇರ್ಕೊಳ್ತವೆ. ಈ ನೀರನ್ನ ಕುಡಿಯೋವನು ಕುಡಿದಾಗ ಅವನಿಗೆ ಆ ಕಾಯಿಲೆ ಬರುತ್ತೆ. ಸೊ ಹಾಗಾಗಿ ಈ ರೀತಿ ನೀರು ಕುಡಿಯೋದನ್ನ ತಪ್ಪು. ಯಾರು ಈ ರೀತಿ ನೀರು ಕೊಟ್ಟಿದ್ದೆ ಆದ್ರೆ ಆ ನೀರನ್ನ ಕುಡಿದೇ ಇರೋದು ಒಳ್ಳೆಯದು. ಹೇಗೆ ಕೊಡ್ಬೇಕು? ಹೀಗೆ ಕೊಡ್ಬೇಕು. ಲೋಟವನ್ನು ಹೀಗೆ ಹಿಡ್ಕೊಂಡಿರ್ಬೇಕು, ನಾವು ಅದನ್ನ ಈ ನೀರನ್ನ ಈಸ್ಕೊಂಡು ಕುಡಿಬೇಕು. ಈ ರೀತಿ ಏನಾದ್ರು ಬೆರಳದ್ದಿ ಕೊಟ್ರೆ ಖಂಡಿತ ಆ ರೀತಿ ನೀರನ್ನ ಈಸ್ಕೊಂಡು ಕುಡಿಯೋದನ್ನೇ ಸ್ಟಾಪ್ ಮಾಡ್ಬೇಕು. ಮತ್ತೆ ತಂಗಳು ಆಹಾರ ಅಥವಾ ಹಳಸಿದ ಆಹಾರವನ್ನ ಸೇವನೆ ಮಾಡುದು, ಬೆವರು ಮಿಶ್ರಿತ ಆಹಾರ. ಕೆಲವ್ರು ಬಡಿಸ್ತಾ ಇರ್ತಾರೆ ಊಟ, ಬೇಸಿಗೆ ಕಾಲ ಇದು, ಸಾಮೂಹಿಕವಾಗಿ ಬಡಿಸ್ತಾ ಇರ್ತಾರೆ. ಅವರ ಮುಖ, ಕೈನಲ್ಲೆಲ್ಲ ಸಾಕಷ್ಟು ಬೆವರು ಸುರಿತಾ ಇರ್ತದೆ. ಆ ಬೆವರು ಆಹಾರದಲ್ಲಿ ಸೇರ್ಕೊಳ್ಳುತ್ತೆ. ಅದನ್ನ ನಾವು ತಿಂದಾಗ ನಮಗ್ ಬರುತ್ತೆ ಆಗ ಅವನಿಗಿಲ್ಲಿದ್ದಂತ ದೋಷ. ಮತ್ತೆ ಕೆಲವರು ರಸಾಯನ ಮಾಡ್ತಾರೆ. ದೊಡ್ಡ ದೊಡ್ಡ ಹಂಡೆಗಳಲ್ಲಿ ರಸಾಯನ ಮಾಡುವಾಗ ಎಲ್ಲ ಹಾಕ್ಬಿಟ್ಟು, ಕೈ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ ಬಿಡ್ತಾರೆ, ಕಲಿಸ್ಬಿಟ್ಟು ಮತ್ತಿಲ್ಲಿ ಮೆತ್ಕೊಂಡಿದ್ದನ್ನೆಲ್ಲ ತೆಗೆದು ಹಿಂಗ ಹಾಕಿ ಹಾಕ್ತಾರೆ. ಸೊ ಇಲ್ಲಿದ್ದಂತ ಬೆವರು, ಬ್ಯಾಕ್ಟೀರಿಯಾಗಳೆಲ್ಲವೂ ಕೂಡ ಆಹಾರದಲ್ಲಿ ಮಿಶ್ರ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಆಹಾರವನ್ನು ನಾವು ಸೇವನೆ ಮಾಡಬಾರ್ದು. ಯಾಕೆಂದ್ರೆ ಬೆವರು ಮೂತ್ರಕ್ಕಿಂತಲೂ ಅಪಾಯಕಾರಿಯಾದದ್ದು. ನಮ್ಗೇನ್ ಅನ್ಸ್ಬಿಡುತ್ತೆ, ಮೂತ್ರ ಮಾತ್ರ ಹೊಲಸು, ಈ ಬೆವರು ಶುದ್ಧ ಅಂತ. ಖಂಡಿತ ಅಲ್ಲ, ಬೆವರು ಕೂಡ ಅಶುದ್ಧವಾದದ್ದೇನೆ. ಆದ್ರಿಂದ ಹಾನಿಕಾರಕವಾದದ್ದು, ಅದು ಗಲೀಜಾದದ್ದು, ಅದನ್ನ ನಾವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೇಕು. ಈ ರೀತಿ ಶುದ್ಧವಾದ ಆಹಾರ, ಶುದ್ಧವಾದ ನೀರನ್ನ ಸೇವನೆ ಮಾಡೋದು ಅತ್ಯಂತ ಪ್ರಮುಖವಾದದ್ದು. ಈಗ ಬಹಳಷ್ಟು ಜನಕ್ಕೆ, ಎಲ್ರಿಗೂ ಕಾಡ್ತಕ್ಕಂಥದ್ದು ಕೆಮ್ಮು. ಗಮನಿಸ್ಕೊಳ್ಳಿ ನೀವು, ಇದು ದೊಡ್ಡ ಗ್ರಂಥ, ಈ ಗ್ರಂಥದಲ್ಲಿ ತಗೊಂಡಿದ್ದೀವಿ. ಈಗ ಈ ಕೆಮ್ಮಿಗೆ ಕೆಲವರು ವರ್ಷಾನ್ಗಟ್ಲೆ ಒದ್ದಾಡ್ತಾರೆ. ನಾವು ಸೇವನೆ ಮಾಡ್ತಕ್ಕಂಥ ಆಹಾರ, ನೀರು, ಇವುಗಳಲ್ಲಿ ಕ್ರಿಮಿ ಇದ್ರೆ, ಬ್ಯಾಕ್ಟೀರಿಯಾಗಳಿದ್ರೆ ನಮ್ಗೆ ಕೆಮ್ಮು ಬರುತ್ತೆ. ಆದ್ರಿಂದ ಇದನ್ನ ನಾವು ಸಾಧ್ಯವಾದಷ್ಟು ತಡೆಗಟ್ಟಬೇಕು. ಈ ಮಕ್ಕಳಿಗೆ ಸಾಧಾರಣವಾಗಿ ಕೆಮ್ಮು ಮತ್ತು ಜ್ವರ ಬಂದಾಗ ಒಂದು ಟೀ ಚಮಚ ತುಳಸಿ ರಸದಲ್ಲಿ 7-8 ತೊಟ್ಟು ಜೇನನ್ನ ಸೇರಿಸಿ ಕುಡಿಸಿದ್ರೆ ಮಕ್ಕಳಿಗೆ ಜ್ವರನೂ ಕಮ್ಮಿ ಆಗುತ್ತೆ, ಮತ್ತೆ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ. ಈ ಜ್ವರಕ್ಕೆ ಮೂಲ ಕಾರಣ ಕಲುಷಿತವಾದಂತಹ ಆಹಾರ ಮತ್ತು ನೀರು. ಇದನ್ನ ನಾವು ಗಮನಿಸ್ಕೋಬೇಕು. ಮತ್ತೆ ಇನ್ನು ಕೆಲವರಿಗೆ ಸೋಂಕು ಆಗುತ್ತೆ, ಮಲಬದ್ಧತೆಯೂ ಕೂಡ ಬರುತ್ತೆ ಈ ರೀತಿ ಕಲುಷಿತವಾದಂತಹ ಆಹಾರವನ್ನು ಸೇವನೆ ಮಾಡೋದ್ರಿಂದ. ಮತ್ತೆ ಅದಕ್ಕೆ ಅರಿಶಿಣದ ಪುಡಿ
ಬೆಳ್ಳುಳ್ಳಿ, ಕರಿಮೆಣಸು, ತುಳಸಿ, ಪುದೀನ, ಜೀರಿಗೆ, ಧನಿಯಾ ಪುಡಿ ಮತ್ತು ಶುಂಠಿ ಇವ ಮೂರನ್ನು ಸೇರಿಸಿ ಕುದಿಸಿದ ಹಾಲನ್ನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಆಹಾರಕ್ಕೆ ಮುಂಚೆ ಸೇವನೆ ಮಾಡಿದ್ರೆ ನಮಗೆ ಗಂಟಲು ನೋವು ಕಮ್ಮಿ ಆಗತ್ತೆ, ಕೆಮ್ಮು ಕಡಿಮೆ ಆಗತ್ತೆ, ಇದ್ರೆ ಜ್ವರವೂ ಕೂಡ ನಿವಾರಣೆ ಆಗುತ್ತೆ. ಹಾಗೇನೆ ಕಿತ್ತಳೆ ಹಣ್ಣನ್ನ ಜೇನುತುಪ್ಪದ ಜೊತೆನಲ್ಲಿ ಸೇರಿಸ್ಕೊಂಡು ತಿಂದಾಗ ಅದು ಕೂಡ ನಮಗೆ ಕೆಮ್ಮು ಕಮ್ಮಿ ಆಗತ್ತೆ. ಹಾಗೆ ಕಾಳು ಮೆಣಸಿನ ಪುಡಿಯನ್ನ ಬಾಳೆಹಣ್ಣಿನ ಜೊತೆನಲ್ಲಿ ಮಿಶ್ರ ಮಾಡಿಕೊಂಡು ದಿನಕ್ಕೆ 2 ಬಾರಿ ಸೇವನೆ ಮಾಡಿದ್ರು ಕೂಡ ಕೆಮ್ಮು ಕಡಿಮೆ ಆಗುತ್ತೆ. ಹಾಗೆ ನುಗ್ಗೆ ಸೊಪ್ಪಿನ ರಸಕ್ಕೆ ಜೇನುತುಪ್ಪವನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದಲೂ ಕೂಡ ಕೆಮ್ಮು ಕಡಿಮೆ ಆಗುತ್ತೆ. ನೋಡಿ, ಬಹಳ ಸರಳ, ಎಲ್ರಿಗೂ ಸಿಕ್ಕುವಂತದ್ದು. ಈಗ 2-3 ಹೇಳದ್ನಲ್ಲ, ಅದು ಬಾಳೆಹಣ್ಣು ಮತ್ತು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ, ನುಗ್ಗೆ ರಸ ಮತ್ತು ಜೇನುತುಪ್ಪ, ಇವನ್ನ ಎಲ್ರೂ ಮಾಡ್ಕೋಬಹುದು. ಹಾಗೇನೆ ಲವಂಗ, ಕರಿಮೆಣಸು, ಉಪ್ಪಿನ ಹರಳು ಇವ್ ಮೂರನ್ನು ಸೇರಿಸ್ಬಿಟ್ಟು ಬಾಯಿನಲ್ಲಿ ಇಟ್ಕೊಂಡು ಅದರ ರಸವನ್ನ ಕುಡಿತಾ ಹೋಗೋದ್ರಿಂದಲೂ ಕೂಡ, ಚಪ್ಪರಿಸೋದ್ರಿಂದಲೂ ಕೂಡ ಕೆಮ್ಮು ಮತ್ತು ಗಂಟಲು ನೋವನ್ನ ಕಮ್ಮಿ ಮಾಡ್ಬೋದು. ಹಾಗೆ ನೆಗಡಿ ಮತ್ತು ಕೆಮ್ಮು, ಗಂಟಲು ನೋವಿದ್ದಾಗ ಕುದಿಯೋ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನ ಹಾಕಿ ಅದರ ಸ್ಟೀಮ್ ಬರುತ್ತಲ್ಲ, ಹಬೆ, ಅದನ್ನು ಕೂಡ ಸೇವನೆ ಮಾಡೋದ್ರಿಂದ ನಮಗೆ ಈ ಗಂಟಲು ನೋವು, ಕೆಮ್ಮು, ನೆಗಡಿ ಇದು ಕೂಡ ನಿವಾರಣೆ ಆಗುತ್ತೆ. ನಮ್ಮ ತಂದೆ ಮಾಡ್ತಾ ಇದ್ರು, ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದ ಕಾಲದಲ್ಲಿ. ಕಾಳು ಮೆಣಸನ್ನ ಪಿನ್ನಿಗೆ ಚುಚ್ಬಿಡೋರು, ಚುಚ್ಬಿಟ್ಟು ಆ ದೀಪದಲ್ಲಿ, ಎಣ್ಣೆಯ ದೀಪದಲ್ಲಿ ದೇವ್ರ ಮುಂದೆ ಹಚ್ತೀವಲ್ಲ, ಆ ದೀಪದಲ್ಲಿ ಸುಟ್ಬಿಟ್ಟು ಅದರ ಹೊಗೆಯನ್ನ ಎಳ್ಕೊಳ್ಳೋರು. ಕಟ್ಟಿದ ಮೂಗು ಬಿಟ್ಬಿಡ್ತಿತ್ತು, ಫ್ರೀ ಆಗ್ಬಿಡ್ತಾ ಇತ್ತು. ಈಗೆಲ್ಲ ವಿಕ್ಸ್ ಇನ್ಹೇಲರ್ ಬಂದ್ಬಿಟ್ಟಿದೆ. ಈ ವಿಕ್ಸ್ ಇನ್ಹೇಲರ್ ಇಲ್ಲಿ ಸರಿಪಡಿಸ್ಬೋದು, ಬಟ್ ಶ್ವಾಸಕೋಶಕ್ಕೆ ಅದು ಅಪಾಯಕಾರಿ. ಅದು ಆದ್ರೂ ಹೋಗ್ತಾ ಬರ್ತೆಲ್ಲ ಸರಳವಾಗಿ ಎಳ್ಕೊಬೋದಲ್ಲ, ಹಾಗೆ ಅದನ್ನೇ ಬಳಸ್ತಾ ಹೋಗ್ತೀವಿ. ಬಟ್ ಮನೆಯಲ್ಲಿದ್ದಾಗ ನಾವ್ ಇದನ್ನ ಬಳಸ್ಕೋಬಹುದು. ಮತ್ತೆ ರಾತ್ರಿ ಊಟ ಮಾಡಿ ಮಲಕೊಳ್ಳೋದಕ್ಕಿಂತ ಮುಂಚೆ ಒಂದು ರಾಜ ಈರುಳ್ಳಿ ಅಂತ ಹೇಳ್ತೀವಲ್ಲ, ಸಾಂಬಾರ್ ಈರುಳ್ಳಿ ಸಣ್ಣದು, ಹಿಂದೆ ಬರ್ತಾ ಇತ್ತು. ದಪ್ಪ ಈರುಳ್ಳಿ ಅಲ್ಲ, ಗೆಡ್ಡೆ ಈರುಳ್ಳಿ ಅಲ್ಲ, ಸಣ್ಣ ಈರುಳ್ಳಿ ಮತ್ತೆ ಸ್ವಲ್ಪ ಬೆಲ್ಲ, ಇದನ್ನ ತಿಂದು ಮಲಗೋದ್ರಿಂದ ಕೂಡ ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಂಡ್ರೆ ಅವರು ಎಷ್ಟೇ ಹೊರಗಡೆ ಧೂಳು ಕಫ ಕಟ್ಕೊಂಡಿದ್ರು ಕೂಡ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಅನ್ನ ಮತ್ತು ಮಜ್ಜಿಗೆ ಊಟ ಮಾಡುವಾಗ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಊಟ ಮಾಡೋದು ಕೂಡ ತುಂಬಾ ಒಳ್ಳೇದು. ಹಾಗೇನೆ ದಾಳಿಂಬೆ ಹಣ್ಣನ್ನ ನಿರಂತರವಾಗಿ ಸೇವನೆ ಮಾಡ್ತಾ ಇದ್ರೆ ಕೆಮ್ಮು, ಎದೆ ನೋವು, ಹೊಟ್ಟೆ ಉರಿ, ಎದೆ ಉರಿ, ಮತ್ತೆ ಸಂಕಟ, ಸುಸ್ತು ಇದೆಲ್ಲವನ್ನ ಕೂಡ ನಾವು ಕಮ್ಮಿ ಮಾಡ್ಕೋಬಹುದು. ಹಾಗೆ 2 ಚಮಚ ಎಳ್ಳನ್ನ ಕುಟ್ಟಿ ನೀರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆರಿದ ನಂತರ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಬೆರೆಸ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಗೆ ಈ ಗಂಟಲು ನೋವು ಇದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತೆ ಈ ಗಂಟಲು ನೋವು ಮತ್ತು ಕೆಮ್ಮನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಮುದ್ರೆಗಳಲ್ಲಿ ಒಂದು ಲಿಂಗ ಮುದ್ರೆ ಅಂತ ಹೇಳ್ತೀವಿ ನೋಡಿ. 2 ಕೈನ ಬೆರಳುಗಳನ್ನ ಈಗ ಸೇರಿಸಿ ಎಡಗೈನ ಹೆಬ್ಬೆರಳನ್ನ ನೇರ ಮಾಡ್ಕೊಳ್ಳೋದು, ಹೀಗೆ ಇದನ್ನ ಲಿಂಗ ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆಯನ್ನು ಮಾಡೋದ್ರಿಂದಲೂ ಕೂಡ ನಮಗೆ ಈ ಕೆಮ್ಮು, ಶೀತ, ನೆಗಡಿ ಇವೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗ್ತವೆ. ಇನ್ನು ಆಸನದಲ್ಲಿ ಮತ್ಸ್ಯಾಸನ ಅಂತ ಹೇಳ್ತೀವಿ. ಈ ಮತ್ಸ್ಯಾಸನವನ್ನ ಅಭ್ಯಾಸ ಮಾಡೋದ್ರಿಂದಲೂ ಕೂಡ ನಿರಂತರವಾಗಿ ಅವರಿಗೆ ಕೆಮ್ಮು ತಲೆ ಈ ಕಡೆ ಕಾಲ ಸರಿ ಹೋಗುತ್ತೆ. ನೋಡಿ, ಈಗ ಇಲ್ಲಿ ಮಾಡ್ತಾರೆ, ಪದ್ಮಾಸನವನ್ನ ಹಾಕೋಬೇಕು ಕಾಲಲ್ಲಿ, ಕಾಣಿಸ್ತಿದೆ ನೋಡಿ. ಪದ್ಮಾಸನ ಹಾಕೊಂಡು ನೆತ್ತಿಯನ್ನ ಹೀಗೆ ನೆಲಕ್ಕಿಟ್ಕೊಂಡು ಮೊಣಕೈಗಳನ್ನ ನೆಲಕ್ಕೆ ಮುಟ್ಟಿಸ್ತಾ ಕೈ ಬೆರಳುಗಳಿಂದ ಕಾಲ್ ಬೆರಳುಗಳನ್ನ ಇಟ್ಕೊಂಡು ದೀರ್ಘ ಶ್ವಾಸ ಪ್ರಶ್ವಾಸವನ್ನ ಮಾಡ್ತಾ ಹೋಗೋದು. ಇದನ್ನ ಮತ್ಸ್ಯಾಸನ ಅಂತ ಹೇಳ್ತೀವಿ. ಈ ಆಸನವನ್ನು ಮಾಡುವುದರಿಂದಲೂ ಕೂಡ ನಮ್ಮ ಕೆಮ್ಮು, ಶೀತ, ನೆಗಡಿ ಇದನ್ನ ಗುಣಪಡಿಸ್ಕೋಬಹುದು. ಸರಿಯಾ?
ಮತ್ತೆ ಬಹಳಷ್ಟು ಜನಕ್ಕೆ ಈ ಸೈನಸ್ ಪ್ರಾಬ್ಲಮ್ ಇರುತ್ತೆ. ನಾವು ಆಸನಾಭ್ಯಾಸ ಮಾಡುವಂತವ್ರು ಆ ಈ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ಅವ್ರಿಗೆ ಗುಣವಾಗುತ್ತೆ. ಮತ್ತೆ ಜಲನೇತಿ ಸೂತ್ರನೇತಿ ಅಂತ ಮಾಡಿಸ್ತೀವಿ, ಅದನ್ನ ಮಾಡಿಸೋದ್ರಿಂದ ಕೂಡ ಸೈನಸ್ ಪ್ರಾಬ್ಲಮ್ ಹೋಗುತ್ತೆ. ಆದ್ರೆ ಆ ನಾವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಮನೆ ಮದ್ದು ಒಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ರಾಗಿ ಹಿಟ್ಟಿನ ಜೊತೆನಲ್ಲಿ, ಅಂದ್ರೆ 2 ಸ್ಪೂನ್ ರಾಗಿ ಹಿಟ್ಟು ತಗೊಂಡ್ರೆ ಆ ಇನ್ನೊಂದ್ 2 ಸ್ಪೂನ್ ಅರಿಶಿನ ಪುಡಿಯನ್ನ ಬೆರೆಸ್ಬಿಟ್ಟು ಬೆಂಕಿ ಕೆಂಡದ ಮೇಲೆ ಉದುರಿಸಿದ್ರೆ ಅಲ್ಲಿ ಒಂದು ಹೊಗೆ ಬರುತ್ತೆ. ಆ ಹೊಗೆಯನ್ನ ಕಣ್ಣು ಮುಚ್ಕೊಂಡು ಆ ಹೊಗೆಯನ್ನ ಬಾಯಿ ಮತ್ತು ಮೂಗಿನ ಮೂಲಕ ಸೇವನೆ ಮಾಡೋದ್ರಿಂದ ನೆಗಡಿ ವಾಸಿ ಆಗುತ್ತೆ. ಬಹಳ ಸರಳವಾಗಿರುವಂತದ್ದು ನೋಡಿ. ಬೆಂಕಿ ಕೆಂಡ ಇದೆಯೇನೋ ಗೊತ್ತಿಲ್ಲ, ಅದನ್ನು ಡೌಟೇನೆ. ಯಾಕೆಂದ್ರೆ ಎಲ್ಲ ಗ್ಯಾಸ್ ಒಲೆಗಳು ಬಂದ್ಬಿಟ್ಟು ಬೆಂಕಿ ಕೆಂಡ ಸಿಕ್ಕೋದು ಈಗ ಕಷ್ಟ ಆಗಿದೆ. ಯಾಕೆಂದ್ರೆ ಹಿಂದೆ ಮನೆಗಳಲ್ಲೆಲ್ಲ ಸೌದೆ ಒಲೆ ಇರ್ತಿತ್ತು, ಅಲ್ಲಿ ಕೆಂಡ ಉತ್ಪತ್ತಿ ಆಗ್ತಿತ್ತು. ಮತ್ತೆ ಅದನ್ನ ನಾವು ಧೂಪ ಸಾಂಬ್ರಾಣಿಗಳನ್ನ ಹಾಕೋದಕ್ಕೆಲ್ಲ ಬಳಸ್ತಾ ಇದ್ವಿ. ಈಗ ಧೂಪ ಸಾಂಬ್ರಾಣಿಗಳು ಬಳಸೋ ಪ್ರಕ್ರಿಯೆನೇ ಹೊರಟೋಗಿದೆ. ಆ ಕೆಮಿಕಲ್ ಮಿಶ್ರಿತವಾಗಿರ್ತಕ್ಕಂಥ ಸಾಂಬ್ರಾಣಿ ಧೂಪವನ್ನ ತಂದು ಮನೆಯಲ್ಲಿ ಆ ಡಬ್ಬಿಗಳಲ್ಲಿ ತಂದು ಇಟ್ಕೊಂಡು ಮಾಡ್ತಾ ಇದ್ವಿ. ಅದು ಒಳ್ಳೇದಲ್ಲ. ಸಾಧ್ಯವಾದಷ್ಟು ಆ ಇಜ್ಜಲನ್ನಾರ ತಂದಿಟ್ಕೊಂಡು ಅಂತ ಸಂದರ್ಭದಲ್ಲಿ ಕೆಂಡ ಮಾಡ್ಕೊಂಡು ಆ ಬೆಂಕಿ ಕೆಂಡಕ್ಕೆ ರಾಗಿ ಹಿಟ್ಟು ಮತ್ತು ಅರಿಶಿನ ಪುಡಿಯನ್ನ ಬೆರೆಸ್ಬಿಟ್ಟು ಸಮ ಪ್ರಮಾಣದಲ್ಲಿ ಅದನ್ನ ಬೆಂಕಿ ಮೇಲೆ ಉದುರಿಸಿದ್ರೆ ಹೊಗೆ ಬರುತ್ತೆ. ಆ ಹೊಗೆಯನ್ನ ಬಾಯಿ ಮತ್ತು ಮೂಗಿನ ಮೂಲಕ ಉಸಿರಾಟ ಮಾಡೋದ್ರಿಂದ ಇದನ್ನ ಮಾಡ್ಕೋಬಹುದು. ಹಾಗೇನೆ ಒಂದು ವೀಳ್ಯದೆಲೆ 4 ತುಳಸಿ ಎಲೆಗಳ ರಸದ ಜೊತೆನಲ್ಲಿ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿದ್ರೆ ಈ ಸೈನಸ್ ಪ್ರಾಬ್ಲಮ್ ಅನ್ನ ಹೋಗಲಾಡಿಸ್ಕೋಬಹುದು. ಮತ್ತು ಒಂದು ಎಚ್ಚರಿಕೆಯಲ್ಲಿ, ವೀಳ್ಯದೆಲೆ ಮತ್ತು ತುಳಸಿ 2 ವಿರುದ್ಧ ಆಹಾರ. ಇವೆರಡನ್ನು ಹೆಚ್ಚು ದಿನ ತಗೋಬಾರ್ದು. ಒಂದು 4 ದಿನ ಅಥವಾ 5 ದಿವಸ ಅಷ್ಟೇ ಇದನ್ನ ಬಳಸಬೇಕು. ಮತ್ತೆ ಹಸಿ ಶುಂಠಿ ಕಷಾಯಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ದಿನಕ್ಕೆ ಒಂದು 4-6 ಬಾರಿ ಸೇವನೆ ಮಾಡ್ತಾ ಹೋದ್ರೆ ಈ ಸೈನಸ್ ಪ್ರಾಬ್ಲಮ್ ವಾಸಿ ಆಗುತ್ತೆ, ನೆಗಡಿ ವಾಸಿ ಆಗುತ್ತೆ. ಮತ್ತೆ ನಾನು ಹಿಂದೆ ಹೇಳಿದ್ದೆ, ಹುರುಳಿ ಪಾಯಸವನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ದೀರ್ಘಕಾಲದ ನೆಗಡಿ ಅದೆಷ್ಟೇ ಪ್ರಮಾಣದ್ದಾಗಿರ್ಲಿ 5-6 ದಿವಸದಲ್ಲಿ ಗುಣವಾಗುತ್ತೆ ಅಂತ. ಯಾರೋ ಒಬ್ರು ಅಕ್ಕ ಅವ್ರು ಹೇಳ್ತಾ ಇದ್ರು, ನೀವ್ ಹೇಳಿದ್ದನ್ನ ನಾವು ಮಾಡಿದ್ವಿ, ಅದು 2-3ನೇ ದಿನಕ್ಕೇನೆ ಸಂಪೂರ್ಣವಾಗಿ ಸ್ಟಾಪ್ ಆಗೋಯ್ತು ಅಂತೇಳಿ. ಸೊ ಕೆಲವರಿಗೆ ಬಹಳ ಬೇಗ ಪರಿಣಾಮ ಬೀರುತ್ತೆ. ಒಂದು 6 ದಿವಸ ಅದನ್ನ ಮಾಡ್ಬೇಕು. 6 ದಿವಸ ಹುರುಳಿ ಪಾಯಸವನ್ನ ಮಾಡ್ಕೊಂಡು ಕುಡಿಯೋದು. 7ನೇ ದಿವಸಕ್ಕೆ ಆ 6 ದಿವಸಗಳ ಕಾಲ ಅಕ್ಕಿಯಿಂದ ಮಾಡಿದ ಯಾವುದೇ ಆಹಾರವನ್ನ ಮುಟ್ಬಾರ್ದು. ಇದು ಪಥ್ಯ ಆಹಾರ, ಬಹಳ ಕಡ್ಡಾಯ ಮಾಡ್ಬೇಕು. ಇದನ್ನ ಮಾಡಿದ್ದೆ ಆದ್ರೆ ಅವ್ರಿಗೆ ದೀರ್ಘಕಾಲದ ನೆಗಡಿ ಸೈನಸ್ ಪ್ರಾಬ್ಲಮ್ ಹೊರಟೋಗುತ್ತೆ. ಇನ್ನು ಜೀರಿಗೆ, ಅರಿಶಿನ ಪುಡಿ ಇವೆರಡನ್ನು ಜೇನುತುಪ್ಪದಲ್ಲಿ ಬೆರೆಸ್ಬಿಟ್ಟು ಮಕ್ಕಳಿಗೆ ನಾಲಿಗೆ ಮೇಲೆ ಹಾಕಿ ಅದನ್ನ ತಿನ್ಸೋದ್ರಿಂದ ಕೂಡ ನೆಗಡಿ, ಇದು ಸೈನಸ್ ಪ್ರಾಬ್ಲಮ್ ಹೋಗುತ್ತೆ. ಇನ್ನು ದಾಳಿಂಬೆ ಹಣ್ಣು ಮತ್ತು ಬೆಳ್ಳುಳ್ಳಿಯನ್ನ ಸೇರಿಸಿ ಮಿಕ್ಸಿಗೆ ಹಾಕ್ಬಿಟ್ಟು ಅದರ ರಸವನ್ನ ಕುಡಿಯೋದ್ರಿಂದ ಕೂಡ ನೆಗಡಿ ಕಡಿಮೆ ಆಗುತ್ತೆ ನೋಡಿ. ಇದು ಕೂಡ ಸರಳವಾಗಿರುವಂತದ್ದು. ಮತ್ತೆ ನೆಲ್ಲಿಕಾಯಿಯನ್ನ ನಿರಂತರವಾಗಿ ಸೇವನೆ ಮಾಡ್ತಾ ಬಂದ್ರೆ ನೆಗಡಿ ಸಂಪೂರ್ಣವಾಗಿ ಗುಣವಾಗೋಗ್ಬಿಡುತ್ತೆ. ರೆಗ್ಯುಲರ್ ಆಗಿ ನೆಗಡಿ ಬಂದ್ಮೇಲೆ ತಿನ್ಬೇಕು ಹೋಗ್ತೀನಿ ಅಂತ ಹೇಳ್ಬಾರ್ದು. ನೆಲ್ಲಿಕಾಯಿ ಸಿಕ್ಕದಾಗೆಲ್ಲ ತಿಂತಾ ಇರೋದು ಸುಮ್ನೆ. ಅದ್ರಲ್ಲಿ ವಿಟಮಿನ್ ಸಿ ವಿಪುಲವಾಗಿದೆ. ಆದ್ರಿಂದ ಇದನ್ನ ಬಳಸೋದೇ ಆದ್ರೆ ನೋಡಿ, ಈ ಒಂದು ಸೈನಸ್ ಪ್ರಾಬ್ಲಮ್ ಅನ್ನು ನಾವು ಸರಿಪಡಿಸ್ಕೋಬಹುದು. ಇನ್ನು ಎಲ್ಲರಿಗೂ ಸಮಸ್ಯೆ ಇರ್ತಕ್ಕಂಥದ್ದು ತಲೆನೋವು. ತಲೆನೋವು ಯಾರಿಗ್ ಬರುತ್ತೆ? ಯಾರಿಗ್ ತಲೆ ಇದೆ ಅವ್ರಿಗೆಲ್ಲ ಬರುತ್ತೆ. ಬಹುಶಃ ತಲೆ ಎಲ್ರಿಗೂ ಇದೆಯಲ್ಲ, ಎಲ್ರಿಗೂ ತಲೆ ಇದೆ. ಆದ್ರೆ ಯಾರು ಹೆಚ್ಚು ತಲೆಯನ್ನು ಉಪಯೋಗಿಸ್ತಾರೆ ಅಂದ್ರೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಉದ್ಯೋಗಕ್ಕೊಳಗಾಗೋದು, ಅಪಾರವಾಗಿ ಚಿಂತೆ ಮಾಡೋದು, ಇದನ್ನ ಯಾರು ಮಾಡ್ತಾರೆ ಅವ್ರಿಗೆ ತಲೆನೋವು ಕಟ್ಟಿಟ್ಟು ಬುತ್ತಿ. ಅದಕ್ಕೆ ಏನ್ ಮಾಡಿದ್ರೆ ತಲೆನೋವನ್ನ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ತುಳಸಿ ರಸದಲ್ಲಿ ಏಲಕ್ಕಿ ಬೀಜಗಳನ್ನ
ಅರೆದ್ಬಿಟ್ಟು ತಲೆಗೆ ಹೊಟ್ಟು ಹಾಕೋದ್ರಿಂದಲೂ ಕೂಡ ತಲೆನೋವನ್ನು ಹೋಗಲಾಡಿಸ್ಕೋಬಹುದು. ಅರಿಶಿಣ, ಒಣಶುಂಠಿ ಮತ್ತು ಕಾಳು ಮೆಣಸಿನ ಸಮಭಾಗದ ಪುಡಿಯನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಮತ್ತು ಸ್ವಲ್ಪ ಪಚ್ಚ ಕರ್ಪೂರವನ್ನ ಸೇರಿಸಿ ತಲೆಗೆ ಹಚ್ಚಿದ್ರೆ ತಲೆನೋವು ವಾಸಿಯಾಗುತ್ತೆ. ಮಾಡ್ಕೋಬೋದಲ್ಲ. ಹಾಗೆ ಶ್ರೀಗಂಧವನ್ನ ಮತ್ತು ಕರ್ಪೂರವನ್ನ ಎರಡನ್ನ ಮಿಶ್ರಣವನ್ನ ತೇದ್ಬಿಟ್ಟು ಅದನ್ನು ಕೂಡ ಹಣೆಗೆ ಪಟ್ಟಿ ಹಾಕೋದ್ರಿಂದ ತಲೆನೋವು ಕಮ್ಮಿ ಆಗುತ್ತೆ. ಮತ್ತೆ ಶ್ರೀಗಂಧವನ್ನ ನಿಂಬೆ ರಸದಲ್ಲಿ ತೇದು ಅದರ ಗಂಧವನ್ನು ಕೂಡ ಹಣೆಗೆ ಹಚ್ಚೋದ್ರಿಂದಲೂ ಕೂಡ ತಲೆನೋವು ಹೋಗುತ್ತೆ. ಮತ್ತೆ ಸಮ ಪ್ರಮಾಣದಲ್ಲಿ ನಿಂಬೆ ರಸ ಮತ್ತು ಜೇನನ್ನ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದಲೂ ಕೂಡ ತಲೆನೋವು ಕಡಿಮೆ ಆಗುತ್ತೆ. ಮತ್ತೆ ಹಸಿ ಶುಂಠಿ ಹಾಗೂ ಅರಿಶಿನವನ್ನ ನೀರಿನಲ್ಲಿ ತೇದು ಹಣೆಗೆ ಹಚ್ಚಿ ಮಲ್ಕೊಂಡ್ರೆ ಸ್ವಲ್ಪ ಸಮಯದ ನಂತರ ತಲೆನೋವು ಮಾಯವಾಗುತ್ತೆ. ನೋಡಿ, ಬಹಳಷ್ಟು ಎಷ್ಟೊಂದು ಅದ್ಭುತವಾದಂತ ಕೆಲವು ಸರಳವಾದ ಮನೆ ಮದ್ದುಗಳಿದಾವೆ. ನಿಮ್ ಮನೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ಇವೆಲ್ಲವೂ ಕೂಡ. ಆದ್ರೂ ಬಹಳಷ್ಟು ಜನ ಏನ್ ಮಾಡ್ತಾರೆ, ಅವ್ರಿಗೊಂದು ನಂಬಿಕೆ ಬಂದ್ಬಿಟ್ಟಿದೆ. ತಲೆನೋವು ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಸ್ಯಾರಿಡಾನ್ ಮಾತ್ರೆ ತಗೋಬೇಕು, ಇಲ್ಲ ಬಿಸಿ ಬಿಸಿ ಕಾಫಿ ಕುಡಿಬೇಕು. ಕಾಫಿ ಕುಡಿದ್ರೆ ತಲೆನೋವು ಹೋಗುತ್ತೆ ಅಂತ ಹೇಳ್ತಾರೆ, ಮಾತ್ರೆ ತಗೊಂಡ್ರೆ ತಲೆನೋವು ಹೋಗುತ್ತೆ ಅಂತ ಹೇಳ್ತಾರೆ. ನಿಮ್ಯಾನ್ಸ್ ನಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅಂತ ಇದ್ರು, ದೊಡ್ಡ ನರರೋಗ ತಜ್ಞರು. ಅವರು ತಲೆನೋವು ಏಕೆ ಪರಿಹಾರ ಎಂತು ಅಂತಕ್ಕಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ ಅವರು, ರಾಸಾಯನಿಕವಾಗಿ ಅಲೋಪತಿನಲ್ಲಿ ತಲೆನೋವಿಗೆ ಯಾವುದೇ ಔಷಧಿ ಇಲ್ಲ. ತಲೆನೋವಿಗೆ ನಿಮ್ಮ ಮಾನಸಿಕ ಸ್ಥಿತಿಯ ಔಷಧಿ. ಮೊದಲು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದನ್ನ ಪ್ರಯತ್ನ ಮಾಡಿ. ನೀವು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಿದ್ದೆ ಆದ್ರೆ ನಿಮ್ಮ ತಲೆನೋವು ಬರೋದೇ ಇಲ್ಲ. ಹೆಚ್ಚು ಕಾಲ ಇವತ್ತು ಬಂದಿರತಕ್ಕಂಥ ಗ್ಯಾಡ್ಜೆಟ್ಗಳು, ಏನು ಟಿವಿ ಅಥವಾ ಮೊಬೈಲು ಅಥವಾ ಲ್ಯಾಪ್ಟಾಪ್, ಇವುಗಳನ್ನ ಗಂಟೆಗಟ್ಲೆ ನೋಡ್ಕೊಂಡು ಕೂತ್ಕೊಳ್ಳೋದು, ಇದರಿಂದ ತಲೆನೋವು ಬರುತ್ತೆ. ಮತ್ತೆ ಸೇವಿನ ಹಣ್ಣಿಗೆ ಸಿಪ್ಪೆಗೆ ಉಪ್ಪನ್ನ ಸೇರಿಸ್ಬಿಟ್ಟು ಒಂದ್ 20 ದಿನ ಸೇವನೆ ಮಾಡಿದೆ ಆದ್ರೆ ಅರ್ಧ ತಲೆನೋವು ಹೋಗುತ್ತೆ ಅಂತ ಹೇಳ್ತಾರೆ. ಸೇವಿನ ಹಣ್ಣಿನ ಸಿಪ್ಪೆಗೆ ಒರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಅದನ್ನಷ್ಟೇ ತಿನ್ನೋದು. ಇದನ್ನ ತಿನ್ನೋದ್ರಿಂದ ತಲೆನೋವು ಹೋಗುತ್ತೆ, ಅರ್ಧ ತಲೆನೋವು. ಮತ್ತೆ ನುಗ್ಗೆ ಸೊಪ್ಪನ್ನ ಅರೆದು ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡ್ಬಿಟ್ಟು 4 ಹನಿಯನ್ನ ಮೂಗಿಗೆ ಬಿಡೋದ್ರಿಂದಲೂ ಕೂಡ 15 ನಿಮಿಷ ಆದ್ಮೇಲೆ ಗಾಳಿಯ ಮೂಲಕ ಉಸಿರಾಟ ಮಾಡ್ತಾ ಹೋದ್ರೆ ನಶ್ಯ ತಗೊಳ್ಳೋ ರೀತಿನಲ್ಲಿ ಅದು ಕೂಡ ತಲೆನೋವು ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ತಲೆನೋವಿನ ಸಮಸ್ಯೆ ಇದ್ದಾಗ ಸ್ವಲ್ಪ ಎಳ್ಳು ಎಣ್ಣೆಯನ್ನ ಹಣೆಗೆ ಹಚ್ಬೇಕು. ಎಳ್ಳು ಎಣ್ಣೆಯನ್ನ ಚೆನ್ನಾಗಿ ಹಚ್ಬೇಕು. ಮತ್ತೆ ಬಿಗಿಯಾಗಿ ಕ್ರೇಪ್ ಬ್ಯಾಂಡೇಜ್ ಅಂತ ಮೆಡಿಕಲ್ ಸ್ಟೋರ್ ನಲ್ಲಿ ಸಿಗುತ್ತೆ, ಅದನ್ನ ತಂದು ಸಂಪೂರ್ಣವಾಗಿ ಸುತ್ತಿ ತಲೆಯನ್ನ ಕೆಳಗೆ ಮಾಡಿ ಮಂಚದ ಮೇಲೆ ಬೋರ್ಲ ಮಲಕೊಂಡು ತಲೆಯನ್ನ ಕೆಳಗೆ ಮಾಡೋದ್ರಿಂದ ಕೂಡ ತಲೆನೋವು ಗುಣವಾಗುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ಶೀರ್ಷಾಸನ ಅಂತ ಹೇಳ್ತೀವಿ. ತಲೆನೋವಿಗೆ ಮತ್ತು ಕಣ್ಣಿನ ಸಮಸ್ಯೆಗೆ ಈ ಶೀರ್ಷಾಸನ ಅತ್ಯಂತ ಮುಖ್ಯ, ಬಹಳ ಯಶಸ್ವಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ನಮ್ಗೆ ಶೀರ್ಷಾಸನ ಮಾಡಕ್ ಆಗೋಲ್ಲ ಅನ್ನುವಂಥವ್ರು ನೋಡಿ, ಈ ರೀತಿ ಊರ್ಧ್ವ ದಂಡಾಸನ ಅಂತ ಹೇಳ್ತೀವಿ. ಇನ್ ಸ್ವಲ್ಪ ಹತ್ರ ತಗೋ. ಈಗ ಕಾಲುಗಳನ್ನ ಮೇಲೆ ಕೆಚ್ಚ, ಕಾಲು ಒರ್ಸ್ಕೊಂಡಿದ್ಯೇನು? ಕಾಲು ಒರ್ಸ್ಕೊಂಡಿದ್ಯೇನು? ಹೊಳೆಗಳಿದ್ರೆ ಗೋಡೆಗೆ, ಬೆಳಿ ಗೋಡೆ ನಿನ್ ಪಾದಲ್ಲಿ ಇಂಪ್ರೆಸ್ ಆಗ್ಬಿಡುತ್ತೆ. ನೋಡು, ಒರ್ಸ್ಕೊಂಡ್ಬಿಡು ಚೆನ್ನಾಗಿ. ಇದರಲ್ಲಿ ಹೋಗ್ಬಿಟ್ಟು ಬಚ್ಚಿನಲ್ಲಿ ಒಂಚೂರು ನೀರಾಗಿ. ಮತ್ತೆ ತಲೆಯ ಎಡಭಾಗದಲ್ಲಿ ನೋವಿದ್ರೆ ಬಲಗಿವಿಯ ಈ ಭಾಗವನ್ನ ಒಂದ್ 21 ಸಾರಿ ಪ್ರೆಸ್ ಮಾಡ್ತಾ ಹೋಗೋದು. ಬಲಭಾಗದಲ್ಲಿ ತಲೆನೋವಿದ್ರೆ ಎಡಗಿವಿಯ ಈ ಆಲೆಯ ಭಾಗದಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಹೋಗೋದು. ಈ ರೀತಿ ಮಾಡೋದ್ರಿಂದ ತಲೆನೋವು ವಾಸಿಯಾಗುತ್ತೆ. ಅಂದ್ರೆ ಒತ್ತಲೆ ನೋವು ಅಂತ ಹೇಳ್ತಾರೆ. ಒಂದು ಭಾಗದ ತಲೆನೋವು ಕೂಡ
ವಾಸಿಯಾಗುತ್ತೆ. ಮತ್ತೆ ಮೈಗ್ರೇನ್ ತಲೆನೋವಿದ್ದಾಗ ಬೆಳ್ಳುಳ್ಳಿ ರಸವನ್ನ ಮೂಗಿಗೆ ಹಾಕೋದ್ರಿಂದ ಒಂದೆರಡು ಹನಿಯನ್ನ ಹಾಕೋದು ಮೂಗಿನ ಒಳ್ಳೆಗೆ, ಮತ್ತೆ ಕಿವಿಗೂ ಕೂಡ ಹಾಕೋದು, ಮತ್ತೆ ಕಿವಿಯ ಹಿಂಬದಿಯಲ್ಲಿ ಸ್ವಲ್ಪ ಹೀಗೆ ಉಜ್ಜೋದು. ಈ ರೀತಿ ಮಾಡಿದ್ರೆ ಆ ತಲೆನೋವು ನಿವಾರಣೆ ಆಗುತ್ತೆ. ಅಲ್ಲಿ ಮಾಡ್ತೀಯಾ? ಈಗ ನೋಡಿ, ಶೀರ್ಷಾಸನವನ್ನ ಯಾರಿಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತವರು ಸಾಲಂಬ ಶೀರ್ಷಾಸನ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ತಲೆಯನ್ನ ಕೆಳಗೆ ಮಾಡುದು, ಕಾಲಿನಿಂದ ಗೋಡೆಯನ್ನ ಒದೆಯುವುದು. ಬನ್ನಿ ಚೋರಿ ಇಟ್ಕೊಳ್ಳಿ. ಕಾಣಿಸ್ತಾ ಇಲ್ಲ? ಆ ಕಡೆ ಹೋಗಿ, ಆ ಕಡೆ ಹೋಗಿ. ಈಗ ನೋಡಿ, ಈಗ ಕರೆಕ್ಟ್. ತಲೆ ಸ್ವಲ್ಪ ಕೆಳಗೆ ಮಾಡಿ, ಕೆಳಗೆ. ನೋಡಿ ಈ ರೀತಿ ಊರ್ಧ್ವ ದಂಡಾಸನ ಅಂತ ಹೇಳ್ತೀವಿ. ತಲೆಯನ್ನ ಕೆಳಗೆ ಮಾಡೋದು, ತಲೆನೆತ್ತಿ ತೋರಿಸಿ ಸ್ವಲ್ಪ ಹೀಗ್ ಮಾಡಿ, ಹೀಗ್ ಮಾಡಿ, ಹೀಗ್ ಮಾಡಿ, ಹೀಗೆ. ನೋಡಿ ರೈಟ್. ಈ ರೀತಿ ತಲೆ ಇಟ್ಕೊಳ್ಳೋದು, ಕಾಲುಗಳನ್ನ ಈ ರೀತಿ ಇಟ್ಕೊಳ್ಳೋದು, ಹಾಗೆ ಸ್ವಲ್ಪ ಕಾಲ ಮೇಲೆ ಕಳಿಸಮ್ಮ, ಕಳಿಸು ಕಳಿಸು ಕಳಿಸು. ಈಗ ಕಾಲನ್ನು ತೋರಿಸಿ ಆಯ್ತು ನೋಡಿ. ಈ ರೀತಿ ಹೀಗೆ ಮಾಡೋದ್ರಿಂದಲೂ ಕೂಡ ತಲೆನೋವು ವಾಸಿ. ನಿಧಾನಗೊಳಿಸಿ. ತಲೆನೋವು ಮತ್ತೆ ಕಣ್ಣಿನ ಸಮಸ್ಯೆ ಇರುವಂತವರು ಈ ರೀತಿ ಶೀರ್ಷಾಸನವನ್ನ ಅಭ್ಯಾಸ ಮಾಡೋದು, ಅಥವಾ ಶೀರ್ಷಾಸನ ಮಾಡಕ್ಕಾಗಲ್ಲ ಅಂತಂದಾಗ ಊರ್ಧ್ವ ದಂಡಾಸನ ಅಂತ ಹೇಳ್ತೀವಿ. ಈ ದಂಡಾಸನವನ್ನು ಮಾಡುವುದರಿಂದ ಕೂಡ ನಾವು ತಲೆನೋವು ಮತ್ತು ಕಣ್ಣಿನ ಸಮಸ್ಯೆಯನ್ನ ಸರಿಪಡಿಸ್ಕೋಬಹುದು. ಮತ್ತೆ ತಲೆನೋವು ಇರುವಂತವ್ರು ಯಾರಿಗೆ ನಿರಂತರವಾಗಿರುತ್ತೆ ಅಂತವ್ರು ನೋಡಿ, ಇದನ್ನ ಆಕಾಶ ಮುದ್ರೆ ಅಂತ ಹೇಳ್ತೀವಿ. ಯಾವುದು ಇದು? ಮಧ್ಯದ ಬೆರಳು ಆಕಾಶ ತತ್ವ, ಹೆಬ್ಬೆರಳು ಅಗ್ನಿ ತತ್ವ. ಈ ಅಗ್ನಿ ತತ್ವ ಮತ್ತು ಆಕಾಶ ತತ್ವ ಎರಡು ಸೇರಿರ್ತಕ್ಕಂತಹ ಈ ಮಧ್ಯದ ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳನ್ನ ಜೆಂಟ್ಲಿ ಟಚ್ ಮಾಡೋದು. ಹೀಗೆ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ತಲೆನೋವು ಗುಣವಾಗುತ್ತೆ. ಮತ್ತೆ ಹೆಚ್ಚು ಹೆಚ್ಚಾಗಿ ಸೌತೆಕಾಯಿ ತಿನ್ನೋದು, ಮತ್ತೆ ಆಪಲ್ ತಿನ್ನೋದು, ಸೇಬಿನ ಹಣ್ಣನ್ನ ತಿನ್ನೋದ್ರಿಂದಲೂ ಕೂಡ ನಿಮ್ಮ ಈ ಒಂದು ತಲೆನೋವನ್ನ ನಾವು ದೂರ ಮಾಡ್ತೀವಿ. ಈಗ ಕಣ್ಣಿನ ಸಮಸ್ಯೆ, ಕಣ್ಣಿನ ಸಮಸ್ಯೆಯನ್ನ ಹೋಗ್ಲಾಡ್ಸ್ಕೊಳ್ಳೋದಿಕ್ಕೆ ಬಹುಶಃ ತಮ್ಗೆ ಗೊತ್ತಿರ್ಬೋದು, ಒಣಗೊನೆ ಸೊಪ್ಪು ಅಂತ ಬರುತ್ತೆ. ಆ ಒಣಗೊನೆ ಸೊಪ್ಪನ್ನ ಜಜ್ಜಿಬಿಟ್ಟು ರಾತ್ರಿ ಕಣ್ಣಿನ ಮೇಲೆ ಪಟ್ಟಾಕಿ ಬ್ಯಾಂಡೇಜ್ ಕಟ್ಕೋತೀವಲ್ಲ, ಆ ರೀತಿ ಕಟ್ಕೊಂಡು ಮಲ್ಕೊಳ್ಳೋದ್ರಿಂದ ತಲೆನೋವು ಮತ್ತೆ ಹೋಗುತ್ತೆ, ಮತ್ತೆ ಕಣ್ಣಿನ ಸಮಸ್ಯೆ ಖಂಡಿತವಾಗಿ ಹೊರಟೋಗುತ್ತೆ. ಮತ್ತೆ ಇದನ್ನ ಪಲ್ಯ ಮಾಡ್ಕೊಂಡು, ಹೆಸರು ಕಾಳು ಬೇಳೆ ಜೊತೆನಲ್ಲಿ ಪಲ್ಯ ಮಾಡ್ಕೊಂಡು ಕೂಡ ಆ ಊಟದಲ್ಲಿ ಸೇರಿಸ್ಕೊಂಡ್ರೆ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೆ ನುಗ್ಗೆ ಸೊಪ್ಪನ್ನ ದಿನಕ್ಕೆ 2 ಬಾರಿ ಮಕ್ಕಳಿಗೆ ಕೊಡೋದ್ರಿಂದ ಊಟದಲ್ಲಿ, ಅಥವಾ ವಾರದಲ್ಲಿ 1-2-3 ದಿನನಾದ್ರೂ ಕೊಡೋದ್ರಿಂದ ಅವರಿಗೆ ಇರುಳು ಗುರುಡುತನ ಅಂತ ಹೇಳ್ತೀವಿ. ರಾತ್ರಿ ವೇಳೆ ಕೆಲವು ಮಕ್ಕಳಿಗೆ ಕಣ್ ಕಾಣಿಸೋದಿಲ್ಲ. ಆ ಸಮಸ್ಯೆನ ನಾವು ದೂರ ಮಾಡ್ಬೋದು. ತಮಿಳುನಾಡು ಸರ್ಕಾರ ಈಗಾಗಲೇ ಕಡ್ಡಾಯವಾಗಿ ಶಾಲಾ ಮಕ್ಕಳಿಗೆ ನುಗ್ಗಿನ ಸೊಪ್ಪಿನ ಇದು ಅಂಶ ಇರ್ತಕ್ಕಂಥ ಕ್ಯಾಪ್ಸಲ್ಸ್ ನ ಸ್ಕೂಲ್ ನಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರಿಂದ ನಮ್ ಸರ್ಕಾರ ಕನಿಷ್ಠ ತಿನ್ನಿ ಅಂತಲಾರು ಹೇಳ್ಬೇಕು ಸಿಲೆಬಸ್ ನಲ್ಲಿ. ಇವ್ರು ಕೊಡೋದ್ ಬೇಡ, ನಿಮ್ ಮನೆಗಳಲ್ಲಿ ಒಂದು ನುಗ್ಗೆ ಸೊಪ್ಪಿನ ಗಿಡ ಬೆಳೆಸ್ಕೊಂಡು ಆ ನುಗ್ಗೆ ಸೊಪ್ಪನ್ನ ಉಪಯೋಗಿಸಿ ಅಂತ ಕನಿಷ್ಠ ತಿನ್ನಿ ಅಂತೇಳಿ ಪಠ್ಯದಲ್ಲಿ ಸೇರಿಸಿ ಇದನ್ನ ಪರಿಚಯ ಮಾಡಿಕೊಡ್ಬೇಕು. ಮತ್ತೆ ಪ್ರತಿದಿನ ಬರೀ ಹೊಟ್ಟೆನಲ್ಲಿ 8-10 ದಾಸವಾಳದ ಹೂವುಗಳನ್ನ ತಿನ್ನುವ ಅಭ್ಯಾಸ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಬಿಳಿ ದಾಸವಾಳದ ಹೂವನ್ನ
ಶುದ್ಧವಾದ ನೀರಿನಲ್ಲಿ ತೊಳೆದ್ಬಿಟ್ಟು ಅದನ್ನ ತಿನ್ನುವಂತಹ ಅಭ್ಯಾಸ ಮಾಡ್ಕೊಂಡ್ರೆ ಈ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೆ ಕೆಲವು ಹೆಣ್ಣು ಮಕ್ಕಳಿಗೆ ಆ ವೈಟ್ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ, ಬಿಳುಪು ಬಟ್ಟೆನಲ್ಲಿ ಬಿಳುಪು ಹೋಗ್ತಕ್ಕಂಥದ್ದು ಕೂಡ ಇರುತ್ತೆ. ಆ ಸಮಸ್ಯೆಯನ್ನು ಕೂಡ ಹೋಗ್ಲಾಡಿಸ್ಕೋಬಹುದು. ಹಾಗೇನೆ ಅಣ್ಣೆ ಸೊಪ್ಪು ಅಂತ ಹಿಂದೆ ನಮ್ ಕಡೆ ಎಲ್ಲ ಬೆಳೀತಾ ಇದ್ರು ರಾಗಿ ಹೊಲಗಳಲ್ಲಿ. ಈಗಲೂ ಸಿಗುತ್ತಕ್ಕ. ಸಿಕ್ಕಿದ್ರೆ ಊರ್ಗ್ ಹೋದ ಒಂದಷ್ಟು ಕಿತ್ಕೊಂಡ್ ಬನ್ನಿ. ಅಣ್ಣೆ ಸೊಪ್ಪು ಅತ್ಯಂತ ಉತ್ಕೃಷ್ಟವಾದಂತಹ ಆಹಾರ. ಇದನ್ನ ನಾವು ಸಾರಿನಲ್ಲಿ ಈ ಮಸ್ಸೊಪ್ಪು ಚೆನ್ನಾಗಿ ಮಾಡ್ಕೋಬಹುದು. ಅದರಲ್ಲಿ ಸ್ವಲ್ಪ ಹುರುಳಿ ಹಾಕ್ಬಿಟ್ಟು ಮಸ್ಸೊಪ್ಪು ಮಾಡ್ಕೊಂಡ್ಬಿಟ್ರೆ ಅದು ಊಟಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಮಾಡೋದ್ರಿಂದಲೂ ಕೂಡ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಆಮೇಲೆ ಅಜವಾನ, ಈ ಓಂ ಕಾಳು ಅಂತ ಹೇಳ್ತೀವಲ್ಲ, ಅದ ಪುಡಿ ಮಾಡ್ಬಿಟ್ಟು ಬಿಸಿನೀರ್ಗೆ ಹಾಕಿ, ಆ ಬಿಸಿನೀರ್ಗೆ ಸ್ವಲ್ಪ ಜೇನುತುಪ್ಪ ಮತ್ತೆ ಸ್ವಲ್ಪ ಮಜ್ಜಿಗೆ ಇವನ್ನ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದಲೂ ಕೂಡ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ನುಗ್ಗೆ ಸೊಪ್ಪನ್ನ ರಾಗಿ ಹಿಟ್ಟಿನಲ್ಲಿ ಕಲಸ್ಬಿಟ್ಟು ರೊಟ್ಟಿ ಮಾಡ್ಕೊಂಡು ತಿನ್ನೋದು ಅತ್ಯಂತ ಉತ್ತಮ. ಬಹುಶಃ ಯಾರಾದ್ರೂ ಗಮನಿಸಿರ್ಬೋದು, ನರೇಂದ್ರ ಇವ್ರಿಗೆ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ದಿನ ಅವ್ರಿಗೆ ಪರೋಟ ಮಾಡ್ಬೇಕಾದ್ರೆ ಚಪಾತಿನಲ್ಲಿ ನುಗ್ಗೆಕಾಯಿಯನ್ನ ಬೇಯಿಸ್ತಾರಂತೆ. ಬೇಯಿಸ್ಬಿಟ್ಟು ತುಂಡು ತುಂಡು ಮಾಡಿ ಬೇಯಿಸಿ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರ ರಸವನ್ನ ಸಂಪೂರ್ಣವಾಗಿ ಸೋಸ್ಕೊಂಡು ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕಿ ಮಿಲಾಯಿಸಿ ಅದರಿಂದ ಪರೋಟ ತಯಾರು ಮಾಡಿ ಕೊಡ್ತಾರಂತೆ. ಅದು ಅವರ ಅಷ್ಟು ಚುರುಕಾಗಿ ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಗುಟ್ಟು ಈ ನುಗ್ಗೆಕಾಯಿ. ನೋಡಿ, ಇದು ನಮ್ಗೆ ನುಗ್ಗೆಕಾಯಿ ಅಂದ್ರೆ ಬರೀ ಸಾರ್ಗ್ ಹಾಕೊಂಡು ಒಂದಿಷ್ಟು ಪಲ್ಯ ಮಾಡ್ಕೊಂಡು ತಿಂದ್ಕೊಳ್ಳೋದು ಅಷ್ಟೇ ಗೊತ್ತು. ಬಟ್ ಅವರು ಪ್ರತಿನಿತ್ಯ ಆಹಾರದಲ್ಲಿ ನುಗ್ಗೆಕಾಯಿನ ಸೇರಿಸ್ತಾರೆ ಪರೋಟ ಮಾಡಿ. ಸೊ ಅದರಿಂದ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅತ್ಯಂತ ಉತ್ತಮ. ಆದ್ರೆ ಒಂದಿಲ್ಲಿ ಗಮನಿಸ್ಬೇಕು, ಬಹಳ ಮುಖ್ಯವಾಗಿ, ಯಾರಿಗೆ ಮಂಡಿ ನೋವಿದೆ, ಯಾರಿಗೆ ಸೊಂಟ ನೋವಿದೆ, ಯಾರಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ, ಅವರು ನುಗ್ಗೆ ಸೊಪ್ಪನ್ನ ತಿನ್ನೋ ಹಾಗಿಲ್ಲ, ನುಗ್ಗೆಕಾಯಿಯನ್ನ ತಿನ್ನೋ ಹಾಗಿಲ್ಲ. ಇವನ್ನ ತಿಂದಿದ್ದೆ ಆದ್ರೆ ಅವರ ಆ ನೋವುಗಳು ಇನ್ನು ಉಲ್ಬಣವಾಗತ್ತೆ. ಯಾಕೆಂತಂದ್ರೆ ಒಬ್ಬನ ಆಹಾರ ಇನ್ನೊಬ್ಬನ ಪಾಲಿಗೆ ವಿಷವಾಗತ್ತೆ. ದೈಹಿಕವಾಗಿ ಯಾರಿಗೆ ಏನ್ ಸಮಸ್ಯೆ ಇದೆ, ನಾನು ಏನ್ ಸೇವನೆ ಮಾಡ್ಬೇಕು ಅಂತಕ್ಕಂಥ ಪ್ರಜ್ಞೆ ನಮ್ಗಿರ್ಬೇಕು. ಅದಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ. ಮತ್ತೆ ದಾಳಿಂಬೆ ಹಣ್ಣಿನ ತಾಜಾ ರಸವನ್ನ ಸ್ವಚ್ಛವಾದ ಬಟ್ಟೆಯಲ್ಲಿ ಶೋಧಿಸ್ಬಿಟ್ಟು ದಿನಕ್ಕೆ 2 ಬಾರಿಯಂತೆ ಕೆಲವು ಹನಿಗಳನ್ನ ಕಣ್ಣಿಗೆ ಹಾಕೊಳ್ಳೋದ್ರಿಂದ ಕಣ್ಣಿನ ಯಾವುದೇ ರೀತಿಯ ಸೋಂಕು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಆದ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಇದಿಷ್ಟು ತಾವರೆ ಬಿಳಿ ಬಣ್ಣದ ಗೆಡ್ಡೆಗಳನ್ನ ಎಳ್ಳೆಣ್ಣೆನಲ್ಲಿ ಹರಿದು ಹಣೆಗೆ ಲೇಪನ ಮಾಡೋದ್ರಿಂದ ಕಣ್ಣು ತಂಪಾಗುತ್ತೆ. ಬಹುಶಃ ನೀವೆಲ್ಲ ಗಮನಿಸಿರ್ಬೋದು, ತಾವರೆ ಗೆಡ್ಡೆ ಆ ಕೆಸರಿನಲ್ಲಿ ಇರುತ್ತೆ, ಆ ಬಿಳಿ ಗೆಡ್ಡೆ ಬೆಳ್ಳಗಿರುತ್ತೆ. ಅದನ್ನ ಕಿತ್ಕೊಂಡು ಬಂದ್ಬಿಟ್ಟು ಶುದ್ಧವಾಗಿ ತೊಳೆದ್ಬಿಟ್ಟು ಅದನ್ನ ಹರಿದ್ಬಿಟ್ಟು ಎಳ್ಳೆಣ್ಣೆನಲ್ಲಿ ಸೇರಿಸ್ಬಿಟ್ಟು ಹಣೆಗೆ ಪಟ್ಟು ಹಾಕೋದ್ರಿಂದ ಕೂಡ ಕಣ್ಣು ಪೂರ್ಣವಾಗಿ ತಂಪಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಕಣ್ಣು ಬೇನೆಯನ್ನ, ಕಣ್ಣಿನ ಸಮಸ್ಯೆಯನ್ನ ಹೋಗ್ಲಾಡಿಸೋದಕ್ಕೆ ಮಹಾಶೀರ್ಷ ಮುದ್ರೆ ಅಂತ ಹೇಳ್ತಾರೆ. ನೋಡಿ, ಉಂಗುರದ ಬೆರಳನ್ನ ಹೆಬ್ಬೆರಳಿನ ಬುಡದ ಭಾಗಕ್ಕೆ ಲಾಕ್ ಮಾಡಬೇಕು, ಮತ್ತೆ ತೋರ್ ಬೆರಳು ಮತ್ತು ಮಧ್ಯದ ಬೆರಳನ್ನ ಹೆಬ್ಬೆರಳಿನ ತುದಿಗೆ ಸೇರಿಸ್ಬೇಕು. ಇದನ್ನ ಮಹಾಶೀರ್ಷ ಮುದ್ರಾ ಅಂತ ಹೇಳ್ತಾರೆ. ಕಣ್ಣು ಬೇನೆ ಮತ್ತೆ ಬೆನ್ನಿನ ಸಮಸ್ಯೆ ಇರ್ತಕ್ಕಂಥದ್ದು ಇವೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಮಹಾಶೀರ್ಷ ಮುದ್ರಾ ಅಂತ ಹೇಳ್ತಾರೆ. ಎರಡೂ ಕೈನಲ್ಲಿ ಕೂಡ ಇದನ್ನ ಹೀಗೆ ಮಾಡ್ಕೊಳ್ಳೋದು. ಈ ರೀತಿ 15ರಿಂದ 20 ನಿಮಿಷಗಳ ಕಾಲ ಈ ಮುದ್ರೆಯನ್ನ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆ, ಬೆನ್ನು ನೋವಿಲಿರ್ತಕ್ಕಂಥ ನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಈ ಬೇಸಿಗೆ ಕಾಲದಲ್ಲಿ, ಇನ್ನೇನ್ ಬೇಸಿಗೆ ಬಂದ್ಬಿಟ್ಟಿದೆ, ಈ ಸಂದರ್ಭದಲ್ಲಿ ನಿಂಬೆಹಣ್ಣಿನ ಪಾನಕವನ್ನ ಉಪಯೋಗಿಸೋದು, ಮತ್ತೆ ಎಳೆನೀರಿಗೆ ಸ್ವಲ್ಪ ಅರ್ಧ ನಿಂಬೆ ರಸವನ್ನ ಹಿಂಡಿ ಅದನ್ನ ಸೇವನೆ ಮಾಡೋದು. ಇದರಿಂದಲೂ ಕೂಡ ನಾವು ಕಣ್ಣಿನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದು.
ಹಾಗೆ ಆ ಕೆಲವರಲ್ಲಿ ತಲೆ ಕೂದಲು ಆ ಉದುರೋದು ಇದೆಲ್ಲ ಆಗತ್ತೆ. ಅದಕ್ಕೆ ಕೆಲವು ಆಸನದಲ್ಲಿ ಕೂಡ ಒಂದೆರಡು ಆಸನ ಇದೆ. ಇದನ್ನ ಉತ್ಥಾನ ಪಾದಾಸನ ಅಂತ ಹೇಳ್ತೀವಿ. ಕಾಲುಗಳು ನಾವಾಸನ ಸ್ಥಿತಿ ಬರ್ಬೇಕು, ಕೈಗಳು ಆ ರೀತಿ ಬರಬೇಕು. ಎಸ್, ಹಾಗೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇದನ್ನ ಉತ್ಥಾನ ಪಾದಾಸನ ಅಂತ ಹೇಳ್ತೀವಿ. ಈ ಆಸನವನ್ನು ಕೂಡ ಅಭ್ಯಾಸ ಮಾಡೋದ್ರಿಂದ ತಲೆಯ ಕೂದಲು ಉದುರೋದಿಲ್ಲ. ಮತ್ತೆ ಇದು ಹೊಟ್ಟೆಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಏನು ಕೆಲವರಿಗೆ ಕಿಬ್ಬೊಟ್ಟೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದನ್ನು ಕೂಡ ಹೋಗಲಾಡಿಸ್ಕೋಬಹುದು. ಯಾಕೆಂದ್ರೆ ಮತ್ತೆ ಕೆಲವರಿಗೆ ಇಂಡೈಜೆಸ್ಟ್ ಆಗ್ತಾ ಇರುತ್ತೆ, ಜೀರ್ಣ ಆಗೋದಿಲ್ಲ, ಗ್ಯಾಸ್ ಟ್ರಬಲ್ ಇದೆಲ್ಲ ಇರುತ್ತೆ. ಈ ಆಸನವನ್ನ ಮಾಡೋದ್ರಿಂದ ಉತ್ಥಾನ ಪಾದಾಸನ, ಹಾಗೆ ಸ್ವಲ್ಪ ಕೈಗಳನ್ನ ಕೆಳಗೆ ತಗೊಂಬಂದ್ರೆ ಇದನ್ನ ಪರಿಪೂರ್ಣ ನಾವಾಸನ ಅಂತ ಹೇಳ್ತೀವಿ, ನೌಕಾಸನ ಅಂತ ಹೇಳ್ತೀವಿ. ಇದನ್ನ ಮಾಡೋದ್ರಿಂದ ಉದರದಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು. ಮತ್ತೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ವಾರಕ್ಕೆ 3-4 ಬಾರಿ ಅಲೋವೆರಾ ಜೆಲ್ ಅನ್ನ ತಲೆಗೆ ಹಚ್ಚಿ ತಣ್ಣೀರಿನಲ್ಲಿ ತಲೆಯನ್ನು ತೊಳಿತಾ ಹೋದ್ರೆ ಕೂದಲು ಉದುರೋದು ತಪ್ಪುತ್ತೆ ಅಂತ ಹೇಳ್ತಾರೆ. ಗಂಡಸರಿಗೆ ತಲೆ ಕೂದಲು ಉದುರಿದ್ರೆ ಬಹಳ ಖುಷಿ ಪಡ್ತೀವಿ ನಾವು. ಯಾಕಂದ್ರೆ ಶಾಂಪು ಹಾಕೋದ್ ತಪ್ಪುತ್ತೆ, ತಲೆ ಸೋಪ್ ಹಾಕೋದ್ ತಪ್ಪುತ್ತೆ, ಎಣ್ಣೆ ಹಚ್ಬೇಕು, ತಲೆ ಬಾಚ್ಬೇಕು, ಈ ಸಮಸ್ಯೆಗಳೆಲ್ಲ ತಪ್ಪುತ್ತೆ. ನಾವು ಬಹಳ ಖುಷಿ ಪಡ್ತೀವಿ. ಮತ್ತೆ ನಮ್ಗೆ ಪುರುಷರಿಗೆ ತಲೆ ಕೂದಲು ಉದುರದಷ್ಟು ಅವನ್ನ ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ. ಮತ್ತೆ ಒಳ್ಳೆ ತಜ್ಞ ಅಂತಲೂ ಹೇಳ್ತಾರೆ. ಬಹಳ ಚಿಂತನೆ ಮಾಡ್ತಕ್ಕಂಥವನು ಅಂತ ಹೇಳ್ತಾರೆ. ಹಾಗಾಗಿ ನಾವು ಖುಷಿ ಪಡ್ತೀವಿ ಗಂಡಸರು. ಅದೇ ಪಾಪ ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ಬಿಟ್ರೆ ಅದೇ ಒಂದ್ ದೊಡ್ಡ ರೋಗ ಆಗ್ಬಿಡುತ್ತೆ. ಬಹಳಷ್ಟು ಜನ ಡಿಪ್ರೆಷನ್ಗೆ ಹೊರ್ಟೋಗ್ಬಿಡ್ತಾರೆ. ಬಹಳಷ್ಟು ಜನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ನನಗೆ, ತಲೆ ಕೂದಲು ಉದುರೋಗುತ್ತೆ, ಏನ್ ಮಾಡ್ಬೇಕು ಅಂತ. ಅದಕ್ಕೆ ತುಂಬಾ ಸರಳ. ಮೊಳಕೆ ಬಂದ ಸೋಯಾ ಅವರೆಯನ್ನ ನುಣ್ಣಗೆ ಅರೆದು ತಲೆಗೆ ಲೇಪನ ಮಾಡೋದು, ಮತ್ತೆ 1 ಗಂಟೆ ನಂತರ ತಲೆಯನ್ನ ತೊಳ್ಕೊಳ್ಳೋದು. ಮತ್ತೆ ದತ್ತೂರಿ ಬೀಜವನ್ನ ಅರೆದು ಬಕ್ಕತಲೆ ಜಾಗದಲ್ಲಿ ಮರ್ದನ ಮಾಡಿ ಕೈಯನ್ನ ಚೆನ್ನಾಗಿ ತೊಳ್ಕೊಂಡ್ರೆ ಆಮೇಲೆ 1 ಗಂಟೆ ಬಿಟ್ಟು ತಲೆಯನ್ನು ತೊಳಿತಾ ಹೋಗೋದು. ಇದನ್ನ ಮಾಡೋದ್ರಿಂದಲೂ ಕೂಡ ಈ ತಲೆ ಕೂದಲು ಉದುರೋದನ್ನ ನಾವು ತಪ್ಪಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗೇನೆ ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಬಹಳ ಪ್ರಮುಖವಾದದ್ದು ಈ ತಲೆ ಕೂದಲನ್ನ ಚೆನ್ನಾಗಿ ಬೆಳೆಸುವಂತ ಕ್ರಿಯೆಯಲ್ಲಿ. ಈ ಬೆಟ್ಟದ ನೆಲ್ಲಿಕಾಯಿಯ ತಿರುಳನ್ನ ತಗೊಂಡು ನಿಂಬೆ ರಸವನ್ನ ಜೊತೆನಲ್ಲಿ ಸೇರಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ತಲೆಗೆ ಪೂರ್ಣವಾಗಿ ಹಚ್ಚಿ ಇಡೀ ರಾತ್ರಿ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದ್ರು. ಈ ರೀತಿ ಮಾಡೋದ್ರಿಂದಲೂ ಕೂಡ ತಲೆ ಕೂದಲು ಉದುರೋದನ್ನ ತಪ್ಪಿಸ್ಬೋದು. ಹಾಗೇನೆ ಮೆಂತ್ಯದ ಕಾಳನ್ನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ತಲೆಗೆ ಹಚ್ಕೊಂಡು 1 ಗಂಟೆ ಬಿಟ್ಟು ತಲೆ ಕೂದಲನ್ನ ತೊಳೆಯೋದು. ಈ ರೀತಿ ಮಾಡೋದ್ರಿಂದ ಕೂಡ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡಿ, ಕೇವಲ ಒಂದು 3-4 ಸಮಸ್ಯೆಗೆ ಮನೆ ಮದ್ದನ್ನ ತಿಳಿಸ್ತಿರೋ ಹಾಗೇನೆ ಸಮಯ ಈಗಾಗಲೇ 7:45 ಆಗೋಯ್ತು. ರಂಗನಾಥ್ ಸರ್, ಸಮಯ 7:45 ಆಗ್ತಾ ಇದೆ. ಇನ್ನು ತುಂಬಾ ಇದೆ. ತುಂಬಾ ಇದೆ. ಇದು ಒಂದು ದಿವಸದಲ್ಲಿ ಮುಗಿಸುವಂತದ್ದಲ್ಲ. ಆದ್ರಿಂದ ಬಹುಶಃ ಸಮಯ 7:45 ಆಗಿರೋದ್ರಿಂದ ಇಷ್ಟಕ್ಕೆ ಸಂಪನ್ನ ಮಾಡಿ ಮತ್ತೆ ಪ್ರಶ್ನೋತ್ತರಕ್ಕೆ ಏನಾದ್ರು ಅವಕಾಶ ಮಾಡ್ಕೋಬೋದಾ ನೋಡಿ. ಇಲ್ಲ ನಾನು ಬೇಕಾದ್ರೆ ನಾನು ಮುಂದುವರಿಸ್ತೇನೆ. ಆದ್ರೆ ಪಾರ್ಟಿಸಿಪೆಂಟ್ಸ್ ಸಮಸ್ಯೆ ಆಗ್ಬಿಡುತ್ತೆ. ಹೌದು, ಹೆಚ್ಚು ಸಮಯ ಆಗತ್ತೆ ಇನ್ನು. ಹೌದೌದೌದೌದು. ರೈಟ್ ಸರ್. ಓಕೆ ಸರ್, ಈಗ ಪ್ರಶ್ನೋತ್ತರ ತಗೋಣ ಸರ್. ಪ್ರಶ್ನೋತ್ತರ ಓಕೆ ಸರ್, ಓಕೆ ಮೇಡಮ್. ರೈಟ್ ಸ್ನೇಹಿತರೆ, ಇಷ್ಟವರೆಗೂ ನಾವು ಮನೆ ಮದ್ದು ಕಾರ್ಯಕ್ರಮದಲ್ಲಿ ಈ ಮನೆ ಮದ್ದು ಅನ್ನೋದು ಇನ್ನೂ ಮುಂದಿನ ವಾರದಲ್ಲಿ ಇಲ್ಲಾಂದ್ರೆ ಮುಂದಿನ ಸೆಷನ್ಸ್ ಅಲ್ಲಿ ಖಂಡಿತವಾಗಿ ನಾವು ಕಂಟಿನ್ಯೂ ಮಾಡೋಣ. ಸಾರ್ ಮನೆ ಮದ್ದು ಅಲ್ಲಿ ಇನ್ನೂ ಹೆಚ್ಚಾಗಿ ನಮ್ಗೆ ಹೇಳ್ಕೊಡ್ತಾರೆ. ಸೊ ನಾವು ಒಂದೊಂದು ಸೆಷನ್ ಅಲ್ಲಿ ಪ್ರತಿಯೊಂದು ದಿವಸ ಮನೆ ಮದ್ದು ಭಾಗವಾಗಿ ಬೇರೆ ಬೇರೆ ಅಂಶಗಳು ತಿಳ್ಕೊತಾ ಇರ್ತೀವಿ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟವರೆಗೂ ನಾವು ತಿಳ್ಕೊಂಡಿದ್ವಿ.